ನೀವೇನಾದ್ರೂ ಮುರುಡೇಶ್ವರಕ್ಕೆ ಬಂದಾಗ, ಮುರುಡೇಶ್ವರ ಅಥವಾ ನೀವು ಹೊನ್ನಾವರಕ್ಕೆ ಬಂದಾಗ್ಲೂ ಕೂಡ ಇದಿಷ್ಟು ಪ್ಲೇಸ್ಗಳನ್ನ ನೀವು ಭೇಟಿ ನೀಡಲೇಬೇಕು. ನಾವು ಈ ವಿಡಿಯೋದಲ್ಲಿ ಕೊಡೋ ಪ್ಲೇಸ್ಗಳನ್ನ ನೀವು ಮಿಸ್ ಮಾಡಲೇಬಾರದು. ಮುರುಡೇಶ್ವರ ಅಥವಾ ಹೊನ್ನಾವರ ಯಾವುದಕ್ಕೆ ಬಂದರೂ ಕೂಡ ನೀವು ಈ ಪ್ಲೇಸ್ಗಳನ್ನ ಮಿಸ್ ಮಾಡಲೇಬೇಡಿ. ಯಾವುದೆಲ್ಲ ಪ್ಲೇಸ್ಗಳನ್ನೋದ್ರ ಬಗ್ಗೆ ನೋಡೋ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು. ಈಗ ನಾವು ಒಂದೊಂದಾಗಿ ನೋಡೋಣ. ಮೊದಲಿಗೆ ಮುರುಡೇಶ್ವರ ಟೆಂಪಲ್. ಮುರುಡೇಶ್ವರಕ್ಕೆ ಬಂದಿರ ಅಂದಮೇಲೆ ಮುರುಡೇಶ್ವರ ಟೆಂಪಲ್ನ ಯಾರು ಮಿಸ್ ಮಾಡೋದೇ ಇಲ್ಲ. ಮುರುಡೇಶ್ವರಕ್ಕೆ ಬರೋದೇ ಮುರುಡೇಶ್ವರದ ಟೆಂಪಲ್ನ ನೋಡ್ಲಿಕ್ಕೆ. ಇಲ್ಲಿ ನಿಮ್ಗೆ ಗೊತ್ತಿದೆ 123 ಫೀಟ್ ಎತ್ತರದ ಶಿವನ ಮೂರ್ತಿ ಇದೆ. ಇದಲ್ಲದೆ ಕೂಡ ಅಲ್ಲಿರುವ ದೇವಸ್ಥಾನದ ಗೋಪುರ ಕೂಡ ಭಾರತದ ಅತಿ ಎತ್ತರದ ಗೋಪುರಗಳಲ್ಲಿ ಕೂಡ ಒಂದಾಗಿದೆ. 237 ಫೀಟ್ ಎತ್ತರದ ಗೋಪುರ ಇದೆ ಇಲ್ಲಿ. ಎರಡನೇದು ಮುರುಡೇಶ್ವರ ಬೀಚ್. ಮುರುಡೇಶ್ವರಕ್ಕೆ ಬಂದಿರ ಅಂದ್ಮೇಲೆ ಮುರುಡೇಶ್ವರ ಬೀಚ್ ನ ಕೂಡ ಮಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವಸ್ಥಾನದ ಪಕ್ಕದಲ್ಲೇ ಇದೆ. ದೇವಸ್ಥಾನ ಇರೋದೇ ಮುರುಡೇಶ್ವರ ಬೀಚ್ ನ ಹತ್ತಿರದಲ್ಲೇ ಇರೋದು. ಅಲ್ಲಿ ಬೋಟಿಂಗ್ ಎಲ್ಲ ಇರ್ತದೆ, ನೀವು ಅದನ್ನು ಕೂಡ ಎಂಜಾಯ್ ಮಾಡಬಹುದು. ನೇತ್ರಾಣಿ ಐಲ್ಯಾಂಡ್. ಮುರುಡೇಶ್ವರ ಬೀಚ್ ಇಂದನೇ ನೇತ್ರಾಣಿ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ. ಸ್ಕೂಬಾ ಡೈವ್ಗೆ ನೀವು ನೇತ್ರಾಣಿ ಐಲ್ಯಾಂಡ್ಗೆ ಹೋಗಬಹುದಾಗಿದೆ. 3500, 4000 ಈ ರೀತಿ ಎಲ್ಲ ಪ್ರೈಸ್ ಇರ್ತದೆ. ಈ ನೇತ್ರಾಣಿ ದ್ವೀಪ ಒಂದು ಹೃದಯಾಕಾರದ ದ್ವೀಪ ಆಗಿದೆ. ಇಡಗುಂಜಿಯ ವಿನಾಯಕ ದೇವಾಲಯ. ತ್ರೇತಾಯುಗದಲ್ಲಿ ನಾರದರಿಂದ ಪ್ರತಿಷ್ಠಾಪಿಸಲ್ಪಟ್ಟ ದೇವಸ್ಥಾನವಿದೆ ಎಂಬ ನಂಬಿಕೆ ಇದೆ. ಈ ದೇವಾಲಯ ಮುರುಡೇಶ್ವರದಿಂದ 19 ಕಿಲೋಮೀಟರ್ ದೂರ ಇದೆ. ಈ ದೇವಾಲಯ ಕೂಡ ನೀವು ಭೇಟಿ ನೀಡಬಹುದು. ಎಕೋ ಬೀಚ್. ಇದು ಹೊನ್ನಾವರದಲ್ಲಿರೋದು. ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್ಗಳಲ್ಲಿ ಕೂಡ ಒಂದಾಗಿದೆ ಭಾರತ. ಇಲ್ಲಿ ಕೂಡ ನೀವು ಭೇಟಿ ನೀಡಬಹುದು. ಮುರುಡೇಶ್ವರದಿಂದ 24 ಕಿಲೋಮೀಟರ್ ದೂರ ಇದೆ. ಕಾಂಡ್ಲಾ ಮ್ಯಾಂಗ್ರೋವ್ ಬೋರ್ಡ್ ವಾಕ್. ಇದು ಕೂಡ ಹೊನ್ನಾವರದಲ್ಲೇ ಇರೋದು. 24 ಕಿಲೋಮೀಟರ್ ದೂರ ಇದೆ ಮುರುಡೇಶ್ವರದಿಂದ. ಹೊನ್ನಾವರದಲ್ಲಿ ಇನ್ನೊಂದು ಪ್ಲೇಸ್. ಹೊನ್ನಾವರದ ಶರಾವತಿ ನದಿಯಲ್ಲಿ ನೀವು ಬೋಟ್ ರೈಡ್ ನ ಎಂಜಾಯ್ ಮಾಡಬಹುದು. ಇಲ್ಲಿ ಕೂಡ ನೀವು ಹೋಗಬಹುದಾಗಿದೆ. ಮುರುಡೇಶ್ವರದಿಂದ ಈ ಹೊನ್ನಾವರ ಬ್ಯಾಕ್ ವಾಟರ್ ಬೋಟಿಂಗ್ 28 ಕಿಲೋಮೀಟರ್ ದೂರ ಇದೆ. ಇದಿಷ್ಟು ಪ್ಲೇಸ್ಗಳನ್ನಂತೂ ನೀವು ಮುರುಡೇಶ್ವರ ಅಥವಾ ಹೊನ್ನಾವರಕ್ಕೆ ಬಂದಾಗ ನೀವು ಮಿಸ್ ಮಾಡಲೇಬೇಡಿ. ಮುರುಡೇಶ್ವರಕ್ಕೆ ಬಂದಾಗಲೂ ಕೂಡ ನೀವು ಈ ಪ್ಲೇಸ್ಗಳನ್ನ ಮಿಸ್ ಮಾಡಲೇಬೇಡಿ. ಅಥವಾ ಹೊನ್ನಾವರಕ್ಕೆ ಬಂದಾಗ ಕೂಡ ನೀವು ಈ ಪ್ಲೇಸ್ಗಳನ್ನೆಲ್ಲ ಮಿಸ್ ಮಾಡಲೇಬೇಡಿ. ನೀವು ಗೋಕರ್ಣ ಕೂಡ ಒಂದು ದಿವಸ ಇದ್ದು ಗೋಕರ್ಣದಿಂದ ಕೂಡ ನೀವು ರಿಟರ್ನ್ ಹೋಗ್ಬೋದು. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳನ್ನ ನಾವು ಮುಂದಿನ ದಿನಗಳಲ್ಲಿ ತರಲಿದ್ದೇವೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.